ಬಿಗ್ ಸ್ಕ್ರೀನ್ ಮೇಲೆ ಲಾಸ್ಟ್ ಬಸ್ ಮತ್ತು ಚೇಸ್ ಅಂತಹ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿ ಬಿಗ್ ಸ್ಕ್ರೀನ್ ಟು ಸ್ಮಾಲ್ ಸ್ಕ್ರೀನ್ಗೆ ಬಂದಿರುವಂತಹ ಅವಿನಾಶ್ ದಿವಾಕರ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಮತ್ತಿನ್ಯಾರು ಅಲ್ಲ, ನರಸಿಂಹರಾಜು ಹಾಸ್ಯ ಚಕ್ರವರ್ತಿ ಅವರ ಮೊಮ್ಮಗ. ಸೊ ಅವ್ರನ್ನ ಮಾತಾಡ್ಸೋಣ. ಸರ್, ಇದೇನಿದು ಅಂದರೆ ಲೈಕ್ ಸ್ಮಾಲ್ ಸ್ಕ್ರೀನ್ ಟು ಬಿಗ್ ಸ್ಕ್ರೀನ್ ಹೋಗ್ತಾರೆ ಜಾಸ್ತಿ ಜನ, ಆದರೆ ನೀವು ವಾಯ್ಸ್ ವರ್ಸ ರಿವರ್ಸ್. ಸೊ ಯಾಕೆ, ಏನು ಅಂದರೆ ನಿಮ್ಮ ಲಾಸ್ಟ್ ಬಸ್ಗೆ ತುಂಬ ಒಳ್ಳೆ ಕ್ರಿಟಿಕ್ಸು, ವಿಮರ್ಶೆಗಳು, ಪ್ರಶಂಸೆಗಳು ಎಲ್ಲವೂ ಸಿಕ್ಕಿತ್ತು. ಸೊ ನಿಮಗೆ ತುಂಬ ಕನಸಿತ್ತು ಅಂತ ಅನಿಸುತ್ತೆ, ಅಂದರೆ ಸಿನಿಮಾ ರಂಗದಲ್ಲಿ ಏನಾದರೂ ದೊಡ್ಡದೇನಾದರೂ ಮಾಡಬೇಕು ಅಂತ ಹೇಳ್ಬಿಟ್ಟು. ಯಾಕಂದರೆ ನಾನು ನಿಮ್ಮ ಹೇಳಿಕೆಗಳನ್ನ ನೋಡ್ತಾ ಇದ್ದೆ. ಆ ಜೊತೆಗೆ ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ದಾಖಲೆಗಳನ್ನ ಯಾರೂ ಮೀಸೋಕ್ಕಾಗಲ್ಲ, ಅವರಷ್ಟು ಸ್ಮೈಲ್ ಯಾರ ಕೈಲೂ ಕೊಡ್ಸೋದಕ್ಕೂ ಆಗಲ್ಲ ಬಿಡಿ, ಮುಖದಲ್ಲಿ, ಬೇರೆಯವ್ರ ಮುಖದಲ್ಲಿ. ಸೊ ಅವರಂತೆ ನಿಮಗೂ ಒಂದು ರೀತಿ ಹೆಸರು ಮಾಡಬೇಕು ಅಂತ ಇತ್ತು ಚಿತ್ರರಂಗದಲ್ಲಿ. ಯಾಕೆ ಈ ಕಿರುತೆರೆ ಪಯಣ ಏನು ಅಂತ ಕ್ಯೂರಿಯಾಸಿಟಿ. ತಪ್ಪು ಮಾಡೋದನ್ನ ಇಲ್ಲ, ಕರೆಕ್ಟ್ ಮಾಡಿದ್ದೀರಾ. ಎಲ್ಲ ಯಾವ್ದು ನಾನು ಏನಕ್ಕೆ ಅಂದರೆ, ವೈ ನಾಟ್ ಲೈಫ್ ಇಲ್ಲಿಂದನೇ ಶುರು ಆಗಬಾರ್ದು ಅಂತ. ವೈ ನಾಟ್ ಅಂದರೆ ನಾನು ಹೇಳೋದು, ನೀವು ಕೇಳಿದ್ರಿ ಕನಸು ಕಾಣ್ತಾ ಇದ್ದೀರಿ, ಯಾಕೆ ಹೋಪು. ಐ ಥಿಂಕ್ ಈ ಒಂದು ಹೋಪೇ ಇಸ್ ಗೋನ್ ಟು ಚೇಂಜ್ ಅನ್ನೋದು ನನ್ನ ಮೈಂಡಲ್ಲಿ. ಯಾಕಂದರೆ ಇಲ್ಲಿಂದ ನಾವು ಏನೇನು ಒಂದು ಕನಸು ಕಂಡಿದ್ದೀವೋ ಮೇ ಬಿ ಇಲ್ಲಿಂದನೇ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ಇವತ್ತು ಬಿಗ್ ಸ್ಕ್ರೀನ್ ಆಗಿರ್ಬೋದು, ಸ್ಮಾಲ್ ಸ್ಕ್ರೀನ್ ಆಗ್ಬೋದು, ಫೋನಲ್ಲಿ ಇವತ್ತು ಲೈಕ್ ಏನೋ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಎವ್ರಿಬಡಿ ಫಾರ್ ದಟ್ ಮ್ಯಾಟರ್. ದೊಡ್ಡ ದೊಡ್ಡ ಸಿನಿಮಾದ ಕೆಲವೊಂದು ಹೀರೋಗಳು ಮಾಡದೇ ಇರೋಂಥ ದುಡ್ಡುಗಳು ಇವತ್ತು ಇನ್ಫ್ಲೂಯೆನ್ಸರ್ಸು ಮಾಡ್ತಾ ಇದ್ದಾರೆ. ಆ್ಯಂಡ್ ದಟ್ ಇಸ್ ಕೀಪ್ ದಟ್ ಅಸೈಡ್. ಆ್ಯಂಡ್ ನಮಗೆ ಒಂದು ಅದ್ಭುತವಾದಂಥ, ಎಸ್ಪೆಷಲಿ ನನಗೆ ಅದ್ಭುತವಾದಂಥ ಒಂದು ಪಾತ್ರ ಸಿಗುತ್ತೆ, ಅದಕ್ಕೆ ಬೇಕಾಗಿರೋಂಥ ಪ್ರೊಡ್ಯೂಸರ್ ಸಿಗ್ತಾರೆ, ಆ್ಯಂಡ್ ಅದನ್ನು ಡೈರೆಕ್ಟ್ ಮಾಡಬೇಕಾಗಿರೋಂಥ ಅದ್ಭುತವಾದಂಥ ಡೈರೆಕ್ಟ್ರು, ಆ್ಯಂಡ್ ಇಡೀ ಪ್ರೊಡಕ್ಷನ್ಗೆ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಥರನೇ ತೋರಿಸೋವಂಥ ಪ್ರೊಡಕ್ಷನ್ ಹೌಸ್ ಇದ್ದಾಗ ಅದಕ್ಕಿಂತ ಇನ್ನೇನು ಅಂತ ನನ್ನ ಒಂದು ಅಭಿಪ್ರಾಯ. ಆ್ಯಂಡ್ ಅದಕ್ಕಿಂತ ಇವಾಗ ನೀವು ನೋಡಿದಂಥ ರಿಸಲ್ಟು, ಆ್ಯಂಡ್ ಯು ಆರ್ ಸೀಯಿಂಗ್ ದಟ್ ಒಂದು ದೊಡ್ಡ ಸಿನಿಮಾ ಥರನೇ ಇದೊಂದು ಟಿ ವಿ ಸೀರಿಯಲ್ ಅಂತಲೇ ಹೇಳ್ಬೋದು, ನನ್ನ ದೇವರು. ಆ್ಯಂಡ್ ಖುಷಿಯಾಗೋದೇನದಂದರೆ, ಈ ಕತೆ ಕೇಳಿದಾಗ ಈ ಕ್ಯಾರೆಕ್ಟ್ರು ಆ್ಯಂಡ್ ಡೈರೆಕ್ಟರ್ಸ್ ಆ್ಯಂಡ್ ಪ್ರೊಡಕ್ಷನ್, ಲೈಕ್ ಶ್ರುತಿ ನಾಯ್ಡು ಅವರು ನನಗೆ ಈ ಕತೆ ಹೇಳಿದಾಗ ನಾನು ನೋ ಅನ್ನೋಕ್ಕೆ ಇಲ್ಲ. ಯಾಕಂದರೆ ಅವರು ನಿನಗೋಸ್ಕರ ಅಥವಾ ನೀವು ಮಾಡ್ತಾ ಇರೋಂಥ ಪಾತ್ರ ಅಥವಾ ನೀವಿರೋದಕ್ಕೆ ಇದನ್ನು ಸೂಟಬಲ್ ಇನ್ಯಾರೂ ನಾನು ಕಾಣಿಸ್ತಾ ಇಲ್ಲ ಅಂದಾಗ ಅಂದರೆ ನಿಮ್ಗೆ ಖುಷಿ ಆಗುತ್ತೆ. ಬಿಕಾಸ್ ಇದು ಇಟ್ಸ್ ವೆರಿ ಇಂಪಾರ್ಟೆಂಟ್. ನಿಮಗೆ ಆದಂಥ ಒಂದು ಸೀರಿಯಲ್ ಅಥವಾ ನಿಮಗೆ ಈ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅನ್ನೋದು, ಆ್ಯಂಡ್ ಆ ಕ್ಯಾರೆಕ್ಟ್ರಿಗೆ ಇರೋಂಥ ಸ್ಟ್ರೆಂತು ನಾವು ಫುಲ್ಫಿಲ್ ಮಾಡಿದಾಗ ಅದು ಇನ್ನೂ ಒಂದು ಸ್ವಲ್ಪ ಏನಂತಾರೆ ಬೂಸ್ಟ್ ಅಂತಲೇ ಹೇಳ್ಬೋದು ನನಗೆ.